ಬ್ಯಾಟಿಂಗ್ ಬೊಂಬಾಟ್, ಬೌಲಿಂಗ್ ಸೂಪರ್ ಸ್ಟ್ರಾಂಗ್. ಟೀಮ್ ಇಂಡಿಯಾ ಪರ ಸಾಲು ಸಾಲು ಶತಕಗಳು ಬಂದಿವೆ. ಬೌಲಿಂಗ್ನಲ್ಲೂ ಕೂಡ 5 ಫಾರ್ ಮ್ಯಾರಥಾನ್ ನಡೀತಾ ಇದೆ. ಹೀಗಿದ್ರೂ ಭಾರತ 2 ಪಂದ್ಯಗಳನ್ನು ಸೋಲ್ಬೇಕಾಯಿತು. ಆದರೆ ನೆಕ್ಸ್ಟ್ ಮ್ಯಾಚಲ್ಲೂ ಇದೇ ತಪ್ಪು ಮಾಡಿದರೆ ಸರಣಿ ಕೈತಪ್ಪಿ ಹೋಗೋದು ಪಕ್ಕ. ಹೀಗಾಗಿ ಪಂದ್ಯವನ್ನ ಗೆಲ್ಲೋದ್ರ ಜೊತೆಗೆ ಮ್ಯಾಂಚೆಸ್ಟರ್ ಕೋಟೆಯನ್ನ ಭೇದಿಸಲೇಬೇಕಿದೆ. ಒಮ್ಮೆಯೂ ಗೆಲ್ಲದ ಮೈದಾನದಲ್ಲಿ ಗೆದ್ದು ಶಾಪ ವಿಮೋಚನೆಯನ್ನ ಮಾಡಿಕೊಳ್ಳಬೇಕಿದೆ. 89 ವರ್ಷಗಳಿಂದ ಭಾರತವನ್ನ ಸಂಭ್ರಮಿಸೋಕೆ ಬಿಡದಂತ ಓಲ್ಡ್ ಟ್ರಾಫರ್ಡ್ ಮೈದಾನದ ಬಗೆಗಿನ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಒಂದಲ್ಲ ಎರಡಲ್ಲ 89 ವರ್ಷಗಳ ಜರ್ನಿ ಅಂದ್ರೆ ಬರೋಬ್ಬರಿ 9 ದಶಕಗಳು. ಈ 9 ದಶಕಗಳಲ್ಲಿ ಒಮ್ಮೆಯೂ ಕೂಡ ಭಾರತ ಮ್ಯಾಂಚೆಸ್ಟರ್ ಮೈದಾನದಲ್ಲಿ ಗೆದ್ದು ಬೀಗಿದ್ದೇ ಇಲ್ಲ. ಟೆಸ್ಟ್ ಪಂದ್ಯದಲ್ಲಿ ಇಷ್ಟು ವರ್ಷಗಳ ಕಾಲ ಟೀಮ್ ಇಂಡಿಯಾದಲ್ಲಿ ಸಾಧ್ಯವಾಗದನ್ನ ಈಗ ಶುಭ್ಮನ್ ಗಿಲ್ ಬಳಗ ಸಾಧಿಸಿ ತೋರಿಸಬೇಕಿದೆ. ಎಡ್ಜ್ ಬಾಸ್ಟನ್ನಲ್ಲಿ ಇದೇ ಮೊದಲ ಬಾರಿಗೆ ಗೆದ್ದು ಇತಿಹಾಸ ನಿರ್ಮಿಸಿದ್ದ ಭಾರತ ಮ್ಯಾಂಚೆಸ್ಟರ್ನಲ್ಲೂ ಕೂಡ ಚರಿತ್ರೆಯನ್ನ ಸೃಷ್ಟಿಸೋಕೆ ಕಾಯ್ತಾ ಇದೆ. 89 ವರ್ಷಗಳ ಬಳಿಕ ಶಾಪ ವಿಮೋಚನೆಯಾಗುತ್ತಾ? 4ನೇ ಪಂದ್ಯ ನಡೆಯಲಿರುವಂತ ಓಲ್ಡ್ ಟ್ರಾಫರ್ಡ್ನಲ್ಲಿ ಭಾರತ 1936ರಿಂದ ಒಟ್ಟು 9 ಟೆಸ್ಟ್ ಪಂದ್ಯಗಳನ್ನಾಡಿದೆ. ವಿಪರ್ಯಾಸ ಅಂದ್ರೆ ಈ ಮೈದಾನದಲ್ಲಿ ಒಂದೇ ಒಂದು ಗೆಲುವನ್ನು ಕೂಡ ದಕ್ಕಿಸಿಕೊಳ್ಳೋಕೆ ಸಾಧ್ಯವಾಗಿಲ್ಲ. ಈ 9 ಪಂದ್ಯಗಳಲ್ಲಿ 4 ಮ್ಯಾಚ್ಗಳಲ್ಲಿ ಸೋಲು ಕಂಡಿದ್ರೆ 5 ಪಂದ್ಯಗಳು ಡ್ರಾನಲ್ಲಿ ಕೊನೆಗೊಂಡಿವೆ. ಆದರೆ ಈ ಬಾರಿ ಶಾಪ ವಿಮೋಚನೆಗೆ ಒಂದೊಳ್ಳೆ ಅವಕಾಶ ಸಿಕ್ಕಿದೆ. ಬರ್ಮಿಂಗ್ ಹ್ಯಾಮ್ನಲ್ಲೂ ಇದೇ ಮೊದಲ ಬಾರಿಗೆ ಗೆಲುವು ಸಾಧಿಸಿದ್ದ ಭಾರತ ಶುಭ್ಮನ್ ಗಿಲ್ ನಾಯಕತ್ವದಲ್ಲಿ ಈ ಶಾಪದಿಂದ ಹೊರಬಂದು ಈಗ ಇತಿಹಾಸ ನಿರ್ಮಿಸಬೇಕಿದೆ. ಭಾರತದ ಆಟಗಾರರಾದ ಸೈಯದ್ ಮುಷ್ತಾಕ್ ಅಲಿ, ವಿಜಯ್ ಮರ್ಚೆಂಟ್, ಅಬ್ಬಾಸ್ ಅಲಿಬೇಗ್, ಪಾಲಿ ಉಮ್ರಿಗರ್, ಸುನಿಲ್ ಗವಾಸ್ಕರ್, ಸಂದೀಪ್ ಪಾಟೀಲ್, ಮೊಹಮ್ಮದ್ ಅಜರುದ್ದೀನ್ ಹಾಗೆ ಸಚಿನ್ ತೆಂಡೂಲ್ಕರ್ ಮಾತ್ರವೇ ಈ ಮೈದಾನದಲ್ಲಿ ಶತಕಗಳನ್ನು ಬಾರಿಸೋಕೆ ಸಾಧ್ಯವಾಗಿದೆ. ಆದರೆ ಯಾರೊಬ್ಬರಿಂದಲೂ ಕೂಡ ತಂಡಕ್ಕೆ ಗೆಲುವನ್ನ ತಂದುಕೊಡೋಕೆ ಸಾಧ್ಯವಾಗಲಿಲ್ಲ. 2018ರಿಂದ ಈ ಮೈದಾನದಲ್ಲಿ ಸೋಲೆ ಕಾಣದ ಇಂಗ್ಲೆಂಡ್. ಮ್ಯಾಂಚೆಸ್ಟರ್ ಮೈದಾನ ಇಂಗ್ಲೆಂಡ್ ಪಾಲಿಗೆ ಒಂಥರ ಲಕ್ಕಿ ಪಿಚ್ ಇದ್ದ ಹಾಗೆ. ಈ ಮೈದಾನದಲ್ಲಿ ಇಂಗ್ಲೆಂಡ್ ತಂಡ ಇದುವರೆಗೆ 84 ಪಂದ್ಯಗಳನ್ನಾಡಿದೆ. ಇದರಲ್ಲಿ 33ರಲ್ಲಿ ಗೆಲುವನ್ನ ಕಂಡಿದ್ರೆ 15ರಲ್ಲಿ ಸೋಲು ಕಂಡಿದೆ. ಈ 15 ಸೋಲುಗಳಲ್ಲಿ ಆಸ್ಟ್ರೇಲಿಯಾ ವಿರುದ್ಧವೇ 8 ಸೋಲು ಕಂಡಿದೆ. ವೆಸ್ಟ್ ಇಂಡೀಸ್ ವಿರುದ್ಧ 5 ಹಾಗೆ ದಕ್ಷಿಣ ಆಫ್ರಿಕಾ ಹಾಗೆ ಪಾಕಿಸ್ತಾನದ ವಿರುದ್ಧ ತಲಾ ಒಂದೊಂದು ಪಂದ್ಯವನ್ನ ಸೋತಿದೆ. ಅದೆಲ್ಲಕ್ಕಿಂತ ಇಂಟ್ರೆಸ್ಟಿಂಗ್ ಅಂದ್ರೆ 2018ರಿಂದ ಇಂಗ್ಲೆಂಡ್ ಇಲ್ಲಿ ಸೋಲನ್ನೇ ಕಂಡಿಲ್ಲ. ಓಲ್ಡ್ ಟ್ರಾಫರ್ಡ್ನ ಪಿಚ್ ಪೇಸ್ ಬೌಲರ್ಗಳಿಗೆ ಸಹಾಯಕವಾಗಿದೆ. ಸೊ ಈಗ ಇಂಗ್ಲೆಂಡ್ನ ವೇಗದ ಬೌಲರ್ ಜೋಫ್ರಾ ಆರ್ಚರ್ ನೇತೃತ್ವದ ಬೌಲಿಂಗ್ ದಾಳಿ ಭಾರತಕ್ಕೆ ದೊಡ್ಡ ಸವಾಲಾಗಬಹುದು. ಇಂಗ್ಲೆಂಡ್ ತಂಡ ಈ ಮೈದಾನದಲ್ಲಿ ಕೊನೆ ಬಾರಿ 2019ರಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಸೋತಿತ್ತು. ಇನ್ನು ಭಾರತ ಪರ ವೇಗದ ಬೌಲರ್ಗಳಾದ ಜಸ್ಪ್ರೀತ್ ಬುಮ್ರಾ ಮತ್ತು ಮೊಹಮ್ಮದ್ ಸಿರಾಜ್ ಉತ್ತಮ ಪ್ರದರ್ಶನ ನೀಡಿದ್ದಾರೆ. ಆದರೆ 3ನೇ ವೇಗಿಯ ಆಯ್ಕೆಯೇ ಕಗ್ಗಂಟಾಗಿದೆ. ಸದ್ಯ ಮೊದಲ ಪಂದ್ಯದಲ್ಲಿ 5 ಶತಕ ಗಳಿಸಿಯೂ ಸೋತಿದ್ದ ಭಾರತ 2ನೇ ಪಂದ್ಯದಲ್ಲಿ ಶುಭ್ಮನ್ ಗಿಲ್ ಅವರ ಡಬಲ್ ಸೆಂಚುರಿ ಪವರ್ನಲ್ಲಿ ಐತಿಹಾಸಿಕ ಗೆಲುವು ಸಾಧಿಸಿತ್ತು. ಆದರೆ ಈಗ 3ನೇ ಪಂದ್ಯದಲ್ಲಿ ಬ್ಯಾಟರ್ಗಳು ಕೈಕೊಟ್ಟಿದ್ದರಿಂದ ಸೋಲ್ಬೇಕಾಯಿತು. ಈಗ 4ನೇ ಪಂದ್ಯ ಇಡೀ ಸರಣಿಯ ದಿಕ್ಕನ್ನೇ ಬದಲಿಸಲಿದೆ. ಇಂಗ್ಲೆಂಡ್ ಗೆದ್ದು ಸರಣಿ ಕೈವಶ ಮಾಡಿಕೊಳ್ಳುತ್ತಾ ಅಥವಾ ಭಾರತ ಗೆದ್ದು ಸರಣಿ ಸಮಬಲ ಸಾಧಿಸುತ್ತಾ ಅನ್ನೋದನ್ನ ಕಾದು ನೋಡಬೇಕು. ನಮಸ್ಕಾರ.